ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ವೈವಿಧ್ಯಮಯ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಮಿಲಗ್ರಿಸ್ ಕಾಲೇಜು ಹಂಪನಕಟ್ಟ, ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಎಲ್ಲ ಸನ್ಮಿತ್ರರಿಗೆ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಿಲಾಗ್ರಿಸ್ ಕಾಲೇಜು ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಇಂದಿನ ವೈವಿಧ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ವಿಘ್ನ ವಿನಾಶಕನಾದ ಗಣಪತಿಯನ್ನು ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಗೆಳತಿಯರು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಆಧುನಿಕ ಜೀವನ ಶೈಲಿಯು ಕೈಗಾರೀಕರಣ, ನಗರೀಕರಣ, ಅತಿಯಾದ ಬಳಕೆ ಮತ್ತು ಪ್ಲಾಸ್ಟಿಕ್ನಂತಹ ವಸ್ತುಗಳ ಅತಿಯಾದ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಇದು ವಾಯು, ಜಲ ಮತ್ತು ಭೂ ಮಾಲಿನ್ಯವನ್ನು ಹೆಚ್ಚಿಸುತ್ತದೆ. ಹಲವಾರು ಕಾಯಿಲೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ. ಇದರ ಬಗ್ಗೆ ಬೆಳಕು ಹರಿಸುವ ಒಂದು ಕಿರು ಪ್ರಹಸನ ಗಂಗಾ ನದಿ. ಪಾತ್ರಗಳು: ಗಂಗಾ ನದಿಯ ರೂಪಕ, ರಾಮು ಗ್ರಾಮದ ರೈತ, ಪಟೇಲ್ ಕಣ್ಣಯ್ಯ ಹಿರಿಯ ಗ್ರಾಮಸ್ಥ, ಲಕ್ಷ್ಮಿ ಮನೆಯ ಅಕ್ಕ, ಚಿಕ್ಕಿ ಶಾಲೆಯ ವಿದ್ಯಾರ್ಥಿನಿ, ಡಾಕ್ಟರ್ ಪರಿಚಾರಕ ನಾಟಕದ ಆರಂಭದಲ್ಲಿ ಘೋಷಣೆ ಮಾಡುವವ. ಮಂಚನ ಬೆಲೆ ಎಂಬ ಒಂದು ಊರಿನ ದೃಶ್ಯ. ಮಲಿನಗೊಂಡ ಊರಿನ ನದಿ, ಕಸಕಡ್ಡಿ, ಪ್ಲಾಸ್ಟಿಕ್, ಪಾಯ್ಖಾನೆಯ ನೀರು ನದಿಯಿಂದ ಹರಿದು ಬರುತ್ತದೆ. ಅದರೊಂದಿಗೆ ಊರಿನ ಸುತ್ತಮುತ್ತ ಇರುವ ಕಾರ್ಖಾನೆಗಳು ರಾಸಾಯನಿಕಗಳನ್ನು ನದಿಗೆ ಬಿಟ್ಟಿವೆ. ಕುಡಿಯಲು ಯೋಗ್ಯವಾದ ನದಿ ಇಂದು ಎಲ್ಲರಿಂದಲೂ ಛೀ ಅನ್ನಿಸಿಕೊಂಡಿದ್ದಾಳೆ. ನಾನು ನದಿಯಲ್ಲವೇ? ಈಗ ಎಲ್ಲರೂ ನನ್ನನ್ನು ಕಚಡ ಕಾರ್ಖಾನೆ ಅಂತ ಹೆಸರಿಟ್ಟಿದ್ದಾರೆ. ಪ್ಲಾಸ್ಟಿಕ್, ಡೀಸೆಲ್, ಮಲಮೂತ್ರ ಇವೆಲ್ಲವನ್ನು ನಿಲ್ಲಿಸಲು ನನಗೆ ಶಕ್ತಿ ಉಳಿದಿಲ್ಲ. ಹೌದು ಗಂಗಾ, ನಾನು ನಿನ್ನಿಂದಲೇ ಹೊಲಕ್ಕೆ ನೀರು ಹಾಕುತ್ತಿದ್ದೆ. ಈಗ ನನ್ನ ಬೆಳೆಗಳು ಬಾಲಲೇ ಇಲ್ಲ. ಅಯ್ಯೋ ಗಂಗಾ ತಾಯಿ, ನೀನೆಂದರೆ ನನಗೆ ಭಕ್ತಿಯ ಭಾವ. ಆದರೆ ಈಗ ನೀರನ್ನು ಹೊಲಕ್ಕೆ ಹಾರಿಸಿದರೆ ಬೆಳೆ ಬಿಟ್ಟು ಹುಳು ಬೆಳೆಯುತ್ತಿದೆ. ನಾನೇನು ಮಾಡಲಿ ರಾಮು? ಮನೆ, ಫ್ಯಾಕ್ಟ್ರಿ, ರಸ್ತೆಗಳು ಎಲ್ಲೆಲ್ಲಿಂದಲೂ ಕಸ ಬಂದು ನನ್ನ ಬಳಿ ಬೀಳ್ತಿದೆ. ಜನರು ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾರೆ. ನನ್ನ ಒಡಲು ಕಲುಷಿತಗೊಂಡಿದೆ. ನಮ್ಮ ಕಾಲದಲ್ಲಿ ನದಿಗೆ ಹೂವಿನಿಂದ ಪೂಜೆ ಮಾಡ್ತಿದ್ವಿ. ಈಗ ನದಿಗೆ ಪ್ಲಾಸ್ಟಿಕ್ ಬೀಸಾಡಿ ನದಿಯ ಪಾವಿತ್ರ್ಯತೆಯನ್ನು ನಾಶ ಮಾಡಿದೆ. ಹಿಂದಿನ ಪೀಳಿಗೆಗೆ ಇದರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ. ಹೀಗಾದರೆ ಹೇಗೆ?
ಮನೆಗೆ ಬಳಸೋ ನೀರಿಗೂ ಈಗ 2 ಫಿಲ್ಟರ್. ಮೈ ತೊಳೆಯೋದಕ್ಕೆ ಬೇರೆ, ಕುಡಿಯೋದಕ್ಕೆ ಬೇರೆ. ಪ್ಲಾಸ್ಟಿಕ್ನಲ್ಲಿ ಶೇಖರಿಸಿಟ್ಟ ನೀರು ಶುದ್ಧವಾಗಿದೆ ಎಂಬ ಭ್ರಮೆ ನಮ್ಮ ಜನರಲ್ಲಿದೆ. ಇದಕ್ಕೆ ಪ್ರತಿಯೊಬ್ಬರೂ ಹೊಣೆ. ಕಾರ್ಖಾನೆಗಳು ರಾಸಾಯನಿಕಗಳನ್ನು ನದಿಗೆ ಬಿಡ್ತಿವೆ. ಮನೆಗಳಿಂದ ಪ್ಲಾಸ್ಟಿಕ್ ಬೀದಿಗೆ ಬರುತ್ತಿದೆ. ಪ್ರವಾಸದ ನೆಪದಲ್ಲಿ ಬೀಚ್ನ ಆವರಣವನ್ನು ಗಲೀಜು ಮಾಡಲಾಗ್ತಿದೆ. ಸುತ್ತಾಡಲು ಬರುವ ಪ್ರವಾಸಿಗರು ತಾವು ತಿಂದು ಕುಡಿದು ಬಳಸಿದ ಪ್ಲಾಸ್ಟಿಕ್ಗಳನ್ನು ನೀರಿಗೆ ಎಸೆಯುತ್ತಾರೆ. ಹಾಗಾದರೆ ನೀರು ಹೇಗೆ ಶುದ್ಧ ಇರುತ್ತದೆ? ನಾನು ತಾಯಿಯಂತೆ ಎಲ್ಲರಿಗೂ ನೀರನ್ನು ಕೊಟ್ಟೆ, ಎಲ್ಲರಿಗೂ ಜೀವದ ಆಸರೆಯಾದೆ. ಈಗ ನಾನೇ ವಿಷದ ಕುಂಡವಾಗಿ ಬಿಟ್ಟೆನೆ. ಹಾಗಾದರೆ ನಾವೇನು ಮಾಡಬೇಕು ಡಾಕ್ಟರ್? ನಮ್ಮ ಮತ್ತು ಸುತ್ತಮುತ್ತಲಿನ ಬಗ್ಗೆ ನಾವು ಈಗಲೇ ಕಾಳಜಿ ವಹಿಸದೇ ಇದ್ದರೆ ಮುಂದೊಂದು ದಿನ ಇದಕ್ಕೆ ನಾವು ಉತ್ತರದಾಯಿಗಳಾಗಬೇಕಿದೆ. ಮನುಷ್ಯನು ಬದುಕುಳಿಯಲು ಪ್ರಕೃತಿಯಲ್ಲಿ ದೊರೆಯುವ ನೀರು, ಗಾಳಿ, ಮಣ್ಣು, ಖನಿಜಗಳು, ಗಿಡಮರಗಳು, ಪ್ರಾಣಿಗಳು, ಆಹಾರ, ಅನಿಲ ಹೀಗೆ ಹಲವಾರು ಸಂಪನ್ಮೂಲಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಒಂದು ವೇಳೆ ಈ ಸಂಪನ್ಮೂಲಗಳಲ್ಲಿ ಯಾವುದಾದರೂ ಕೊರತೆಯಾದರೆ ಮನುಷ್ಯನ ಬದುಕು ದುರಸ್ಥವಾಗುತ್ತದೆ. ಹಾಗೆಯೇ ಅಂತಹ ಬದುಕನ್ನು ಕಲ್ಪಿಸುವುದು ಸಹ ಭಯಾನಕವಾಗಿದೆ ಎಂದು ಹೇಳಬಹುದು. ಹೌದು, ಆದರೆ ಈ ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ. ಇದರಲ್ಲಿ ನಮ್ಮದೂ ಪಾಲಿದೆ. ಪ್ರಾಯಶ್ಚಿತವಾಗಿ ನಾವೊಂದು ಸಂಘವನ್ನು ಕಟ್ಟೋಣ. ಅದರ ಮೂಲಕ ಪ್ರತಿ ಭಾನುವಾರ ನದಿ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ಅದಕ್ಕೆ ನದಿ ಸೇವಾ ಬಳಗ ಎಂಬ ಹೆಸರಿಡೋಣ. ಏನಂತೀರಿ? ಹೌದು, ಅದರೊಂದಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ನದಿಗೆ ಬಿಡದೆ ನದಿಯ ಹತ್ತಿರ ಗಿಡಗಳನ್ನು ನೆಟ್ಟು ಪೋಷಿಸಬೇಕು. ಅಳಿದು ಹೋಗುತ್ತಿರುವ ಸಸ್ಯ ಸಂಪತ್ತನ್ನು ಬೆಳೆಸಿ ಉಳಿಸಬೇಕು. ಕಾರ್ಖಾನೆಗಳಿಂದ ಹೊರಹೋಗುವ ತ್ಯಾಜ್ಯಗಳನ್ನು ತಡೆಯಬೇಕು. ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ನೀರನ್ನು ಶುದ್ಧೀಕರಣದ ಮೂಲಕ ಬಳಸಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇಂದಿನಿಂದಲೇ ಕಾರ್ಯಪ್ರವೃತ್ತಗೊಳ್ಳೋಣ. ಇದೀಗ ನನ್ನ ಮನಸ್ಸು ತೃಪ್ತವಾಗಿದೆ. ನೀವು ನನ್ನನ್ನು ಮರಳಿ ಜೀವಂತ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ನೀರು ಪವಿತ್ರವಾಗಿರಲಿ. ನದಿ ನಮ್ಮ ಜೀವನಾಡಿ. ನದಿಗೆ ಕಸ ಹಾಕುವುದಿಲ್ಲ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುತ್ತೇವೆ. ಕಾರ್ಖಾನೆಗಳಿಂದ ನದಿಗೆ ಹೊರಸೂಸುವ ತ್ಯಾಜ್ಯವನ್ನು ನಿಯಂತ್ರಿಸುತ್ತೇವೆ. ಶುದ್ಧ ನೀರಿಗಾಗಿ ನಮ್ಮ ಹೋರಾಟ. ನದಿಯ ಶುದ್ಧತೆ ನಾಡಿನ ಸಮೃದ್ಧಿ. ಇದೀಗ ಸಮೂಹ ಗಾನ ನಮ್ಮ ಮಿತ್ರರಿಂದ. ಒಳಿತು ಮಾಡು ಮನುಸ, ನೀ ಇರುವುದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಎಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ, ನೀರುದು 3 ದಿವಸ. ಒಳಿತು ಮಾಡು ಮನುಸ, ನೀರುದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷ ಎಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷ ಎಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಗ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಸ, ಈ ಇರುದು 3 ದಿವಸ. ಒಳಿತು ಮಾಡು ಮನುಸ, ಈ ಇರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆಯ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆಯ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷ ಎಂಬ ವಿಷವ ಸುರಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ.
ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಏ ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಎಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ. ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಏ ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಆಧುನಿಕ ಮಾನವ ಜಗತ್ತನ್ನು ಬಹುವಾಗಿ ಬದಲಾಯಿಸುತ್ತಿರುವ ತಂತ್ರಜ್ಞಾನವೇ ಕೃತಕ ಬುದ್ಧಿಮತ್ತೆ ಅಂದರೆ ಎಐ. ಸಂಪರ್ಕ ಜಾಲದ ಹೊಸ ಅನ್ವೇಷಣೆ ಇದಾಗಿದ್ದು ಆಧುನಿಕ ಸಮಾಜದ ದಿಕ್ಕುದೆಸೆಯನ್ನೇ ನಿರ್ಧರಿಸುವ ಹಂತಕ್ಕೆ ಬಂದು ತಲುಪಿದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ರಕ್ಷಾ. ಮನುಷ್ಯ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಎಐನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಲಕ್ಕೆ ಸಿಲುಕಿದ್ದಾನೆ. ಈಗ ಎಐ ಬದುಕಿನ ಭಾಗವಾಗಿ ಹೋಗಿದೆ. ಉದಾಹರಣೆಗೆ ನಮ್ಮ ಆಸಕ್ತಿದಾಯಕ ವಿಚಾರಗಳೇ ನಮಗೆ ಇಂಟರ್ನೆಟ್ನಲ್ಲಿ ಲಭಿಸುತ್ತವೆ. ಯಾಕೆಂದರೆ ಕಾರಣ ಈ ಎಐ. ನಾವು ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ನಮಗೆ ಬೇಕಾದ ಮಾಹಿತಿ ಹುಡುಕಿದಾಗ ಬೇರೆ ಏನನ್ನಾದರೂ ನೋಡುವಾಗಲೂ ಈ ಹಿಂದೆ ಹುಡುಕಿದ ವಿಚಾರಕ್ಕೆ ಸಂಬಂಧಿಸಿದ ಜಾಹೀರಾತುಗಳು ಅದರ ವಿಧಗಳು ನಮಗೆ ಕಾಣಿಸುತ್ತವೆ. ಅಮೆರಿಕಾದ ಕಂಪ್ಯೂಟರ್ ವಿಜ್ಞಾನಿ ಜಾನ್ ಮೆಕಾರ್ಥಿಯವರು 1956ರಲ್ಲಿ ಮೊದಲ ಬಾರಿಗೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪದವನ್ನು ಬಳಕೆ ಮಾಡುತ್ತಾರೆ. ನಂತರದ ಬೆಳವಣಿಗೆಯಲ್ಲಿ ಸಂಶೋಧನೆಗಳಿಂದ ಇಂದು ಎಐ ತಂತ್ರಜ್ಞಾನ ಜಗತ್ತಿಗೆ ಹಬ್ಬಿದೆ. ಮನುಷ್ಯ ದೈಹಿಕ ಅಥವಾ ಬೌದ್ಧಿಕವಾಗಿ ನಿರ್ವಹಿಸಬಹುದಾದ ಕೆಲಸವನ್ನು ತಂತ್ರಜ್ಞಾನ ಆಧಾರಿತವಾದ ಸಾಧನಗಳ ಮೂಲಕ ಮಾಡುವಂತಹ ಅಥವಾ ಮಾಡಿಸುವಂತಹ ಆವಿಷ್ಕಾರವನ್ನೇ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯಬಹುದು. ಉದಾಹರಣೆಗೆ ಕ್ಯಾಲ್ಕುಲೇಟರ್, ಕಂಪ್ಯೂಟರ್, ರೋಬೋಟ್ ಇತ್ಯಾದಿ. ಇತ್ತೀಚೆಗೆ ಸುದ್ದಿ ಮಾಡುತ್ತಿರುವ ಸುದ್ದಿಮನೆ ಹುಡುಗಿ ಮತ್ತಿತರರು ಇದೇ ಸಾಲಿಗೆ ಸೇರುತ್ತಾರೆ. ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು. ಮಾನವ ದೋಷದಲ್ಲಿ ಕಡಿತ. ಕೃತಕ ಬುದ್ಧಿಮತ್ತೆಯ ಪ್ರಯೋಜನವೆಂದರೆ ಅದರಿಂದ ದೋಷಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿದೆ. ನಿಖರವಾದ ಕೆಲಸ ಸಾಧ್ಯವಿದೆ. ಉದಾಹರಣೆಗೆ ರೋಬೋಟಿಕ್ ಸರ್ಜರಿ ವ್ಯವಸ್ಥೆ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯಾಗಿ ಗುರುತಿಸಲ್ಪಟ್ಟಿದೆ. ಇದರಿಂದ ಹಲವಾರು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಾಧ್ಯವಾಗಿದೆ ಹಾಗೂ ಮನುಷ್ಯ ಮಾಡಬಹುದಾದ ಅಜಾಗರೂಕತೆಯನ್ನು ಇದು ತಪ್ಪಿಸಲಿದೆ. ಅಪಾಯಗಳಿಂದ ಪಾರು ಮಾಡುವ ಸಾಧನವಾಗಿ ಎಐ. ಬಾಂಬ್ ನಿಷ್ಕ್ರಿಯಗೊಳಿಸುವುದು, ಬಾಹ್ಯಾಕಾಶಕ್ಕೆ ಹೋಗುವುದು, ಸಾಗರಗಳ ಆಳವಾದ ಭಾಗಗಳನ್ನು ಅನ್ವೇಷಿಸುವ ಕಾರ್ಯದಲ್ಲಿ ರೋಬೋಟ್ ಬಳಕೆ ಮಾಡುವುದರಿಂದ ಸಂಶೋಧನೆ ಹಾಗೂ ರಕ್ಷಣಾ ಕಾರ್ಯದಲ್ಲಿ ಎದುರಾಗಬಹುದಾದ ಅಪಾಯಗಳನ್ನು ತಪ್ಪಿಸಲು ಸಾಧ್ಯವಿದೆ. ದಿನದ 24 ಗಂಟೆಗಳ ಕಾಲ ಲಭ್ಯತೆ. ಮನುಷ್ಯ ದಿನಕ್ಕೆ 5ರಿಂದ 6 ಗಂಟೆಗಳ ಕಾಲ ಮಾತ್ರ ಉತ್ಸಾಹದಿಂದ ಕಾರ್ಯನಿರ್ವಹಿಸಬಲ್ಲ ಎಂಬ ಅನೇಕ ಅಧ್ಯಯನ ವರದಿಗಳಿವೆ. ಜೊತೆಗೆ ತಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಲು ವಿರಾಮಗಳ ಅಗತ್ಯವಿದೆ. ಎಐ ನಿರಂತರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ. ಬೇಸರದ ಪುನರಾವರ್ತಿತ ಕೆಲಸಗಳನ್ನು ಎಐನಿಂದ ಸರಳವಾಗಿ ಸಾಧಿಸಲು ಸಾಧ್ಯವಿದೆ. ಡಿಜಿಟಲ್ ಸಹಾಯ. ಕೆಲವು ತಾಂತ್ರಿಕವಾಗಿ ಮುಂದುವರೆದ ಕಂಪನಿಗಳು ಡಿಜಿಟಲ್ ಸಹಾಯಕಗಳನ್ನು ಬಳಸಿಕೊಂಡು ಗ್ರಾಹಕರೊಂದಿಗೆ ಸಂವಹನ ನಡೆಸುತ್ತವೆ. ಕರೆ ಅಥವಾ ಸಂದೇಶಗಳಿಗೆ ಸೂಕ್ತ ಉತ್ತರವನ್ನು ನೀಡಲು ಇದು ಸಹಕಾರಿಯಾಗಿದೆ. ಅಲ್ಲದೆ ವೆಬ್ಸೈಟ್ಗಳಲ್ಲೂ ನಮಗೆ ಬೇಕಾದ ಮಾಹಿತಿಗಳನ್ನು ಹುಡುಕಿ ಪಡೆಯಬಹುದಾದ ವ್ಯವಸ್ಥೆ ಸಹ ಲಭ್ಯವಿದೆ. ಹೊಸ ಆವಿಷ್ಕಾರಗಳು. ಪ್ರಾಯೋಗಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಐ ಎಂಬುದು ಹಲವಾರು ಆವಿಷ್ಕಾರಗಳ ಹಿಂದಿನ ಶಕ್ತಿಯಾಗಿದೆ. ಅದು ಬಹುಪಾಲು ಸವಾಲಿನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಕಾರಿಯಾಗಿದೆ. ವೈದ್ಯಕೀಯ ಲೋಕದಲ್ಲಿ ಸವಾಲಾಗಿರುವ ಎಷ್ಟೋ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಎಐ ಬಹಳಷ್ಟು ಸಹಕಾರಿಯಾಗಿದೆ. ಉದಾಹರಣೆಗೆ ಇತ್ತೀಚಿನ ಬೆಳವಣಿಗೆಯಲ್ಲಿ ವೈದ್ಯರಿಗೆ ಮೊದಲ ಹಂತದಲ್ಲಿ ಮಹಿಳೆಯರಲ್ಲಿನ ಸ್ತನ ಕ್ಯಾನ್ಸರ್ನನ್ನು ಪತ್ತೆ ಹಚ್ಚಲು ಎಐನಿಂದ ಸಾಧ್ಯವಾಗಿದೆ. ಸ್ವಯಂಚಾಲಿತ ಕಾರುಗಳು. ಇದು ಮಾನವ ಹಸ್ತಕ್ಷೇಪವಿಲ್ಲದೆ ಕ್ಯಾಮೆರಾ ಹಾಗೂ ತಂತ್ರಜ್ಞಾನದ ಮೂಲಕ ಸಂಚರಿಸುವ ಶಕ್ತಿ ಹೊಂದಿದೆ. ಇದರಿಂದ ರಸ್ತೆ ಸುರಕ್ಷತೆಯನ್ನು ಸುಧಾರಿಸಲು, ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ವಿಕಲಾಂಗರಿಗೆ ಅನುಕೂಲವಾಗಲಿದೆ. ಅಲ್ಲದೆ ವಾಹನ ಚಾಲನೆಯಲ್ಲಿ ಎಐ ನಿಯಂತ್ರಿತ ವ್ಯವಸ್ಥೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಬಹುದು. ಪಕ್ಷಪಾತವಿಲ್ಲದ ನಿರ್ಧಾರಗಳು. ಕೃತಕ ಬುದ್ಧಿಮತ್ತೆ ಯಾವುದೇ ಪಕ್ಷಪಾತದ ದೃಷ್ಟಿಕೋನಗಳನ್ನು ಹೊಂದಿಲ್ಲ. ಇದರಿಂದ ಹೆಚ್ಚು ನಿಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಅನುಕೂಲವಾಗಲಿದೆ. ಈ ಸಾಮರ್ಥ್ಯದಿಂದ ನೇಮಕಾತಿಯಂತಹ ಪ್ರಕ್ರಿಯೆಯಲ್ಲಿ ಪಕ್ಷಪಾತವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತವೆ. ದೈನಂದಿನ ಅಪ್ಲಿಕೇಶನ್ಗಳು.
ಇಂದು ನಮ್ಮ ದೈನಂದಿನ ಜೀವನವು ಮೊಬೈಲ್ ಸಾಧನಗಳು ಮತ್ತು ಇಂಟರ್ನೆಟ್ ಅನ್ನು ಸಂಪೂರ್ಣವಾಗಿ ಅವಲಂಬಿಸಲಾಗಿದೆ. ಇದರಲ್ಲಿ ಒಂದು ಕಡೆಯಿಂದ ಇನ್ನೊಂದೆಡೆಗೆ ಸಂಚರಿಸಲು ಮಾರ್ಗಗಳನ್ನು ಹುಡುಕಲು ಹಾಗೂ ಹವಾಮಾನದ ವೈಪರೀತ್ಯಗಳನ್ನು ಲೆಕ್ಕಾಚಾರ ಹಾಕಲು ಈ ಸಾಧನಗಳ ಬಳಕೆ ಮಾಡಲಾಗುತ್ತದೆ. ಇದರಿಂದ ನಮ್ಮ ಕೆಲಸಗಳು ಸರಳವಾಗುತ್ತವೆ. ಅಪಾಯಕಾರಿ ಕೆಲಸಗಳಲ್ಲಿ ಎಐಗಳ ಬಳಕೆ. ಗಣಿಗಾರಿಕೆ ಹಾಗೂ ವಿಕಿರಣಗಳನ್ನು ಹೊರಹೊಮ್ಮಿಸುವಂತಹ ಜಾಗಗಳಲ್ಲಿ ಎಐಗಳ ಬಳಕೆಯಿಂದ ಮನುಷ್ಯನಿಗೆ ಉಂಟಾಗಬಹುದಾದ ಸಮಸ್ಯೆಗಳನ್ನು ದೂರ ಮಾಡಬಹುದಾಗಿದೆ. ಭದ್ರತೆ ಹಾಗೂ ಸೇನೆಯಲ್ಲಿ ಎಐಗಳ ಬಳಕೆ ಪರಿಣಾಮಕಾರಿಯಾಗಿ ಸಹಕಾರಿಯಾಗಿದೆ. ವೈದ್ಯಕೀಯ ಅಪ್ಲಿಕೇಶನ್ಗಳು. ರೋಗ ನಿರ್ಣಯ ಮತ್ತು ಚಿಕಿತ್ಸೆಯಿಂದ ಹಿಡಿದು ಔಷಧ ಶೋಧನೆ ಮತ್ತು ಕ್ಲಿನಿಕಲ್ ಪ್ರಯೋಜನಗಳವರೆಗಿನ ರೋಗಿಗಳ ಡೇಟಾವನ್ನು ವಿಶ್ಲೇಷಿಸಲು ಎಐ ಸಹಕಾರಿಯಾಗಿದೆ. ಅಲ್ಲದೆ ಸಂಭಾವ್ಯ ಆರೋಗ್ಯ ಅಪಾಯಗಳನ್ನು ಗುರುತಿಸಿ ಮುನ್ಸೂಚನೆ ನೀಡುವಂತಹ ಸಾಧನವಾಗಿ ಎಐ ಬಳಕೆಯಾಗುತ್ತಿದೆ. ಪ್ರವೃತ್ತಿಗಳನ್ನು ಗುರುತಿಸುವಿಕೆ. ಹೆಚ್ಚಿನ ಪ್ರಮಾಣದ ಡೇಟಾವನ್ನು ವಿಶ್ಲೇಷಿಸುವ ಮತ್ತು ಪ್ರವೃತ್ತಿಗಳನ್ನು ಗುರುತಿಸುವ ಸಾಮರ್ಥ್ಯದೊಂದಿಗೆ ಗ್ರಾಹಕರ ನಡವಳಿಕೆ, ಮಾರುಕಟ್ಟೆ ಪ್ರವೃತ್ತಿಗಳು ಮತ್ತು ಇತರೆ ಪ್ರಮುಖ ಅಂಶಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಎಐ ವ್ಯಾಪಾರ ಸಂಬಂಧ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತದೆ. ಇದರಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ವ್ಯಾಪಾರದ ಫಲಿತಾಂಶಗಳನ್ನು ಸುಧಾರಿಸಲು ಸಹಕಾರಿಯಾಗುತ್ತದೆ. ಅನಾನುಕೂಲಗಳೇನು? ಹೆಚ್ಚಿನ ವೆಚ್ಚ. ಮಾನವ ಬುದ್ಧಿಮತ್ತೆಯನ್ನು ಅನುಕರಿಸುವ ಯಂತ್ರಗಳನ್ನು ರಚಿಸುವುದು ಸಣ್ಣ ಸಾಧನೆಯಲ್ಲ. ಇದಕ್ಕೆ ಸಾಕಷ್ಟು ಸಮಯ ಮತ್ತು ಸಂಪನ್ಮೂಲಗಳು ಬೇಕಾಗುತ್ತವೆ. ದೊಡ್ಡ ಪ್ರಮಾಣದ ಹಣವನ್ನು ವೆಚ್ಚ ಮಾಡಬೇಕಾಗುತ್ತದೆ. ಈ ಸಾಧನಗಳು ನವೀಕೃತವಾಗಲು ಮತ್ತು ಇತ್ತೀಚಿನ ಅವಶ್ಯಕತೆಗಳನ್ನು ಪೂರೈಸಲು ಅಪ್ಡೇಟ್ ಆಗಲು ಸಾಕಷ್ಟು ಹಣದ ಖರ್ಚಾಗಲಿದೆ. ಸೃಜನಶೀಲತೆ ಇಲ್ಲ. ಎಐ ತನ್ನ ಮಿತಿಯೊಳಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಅದರಾಚೆ ಅದು ಯೋಚಿಸಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ಒದಗಿಸಲಾದ ಡೇಟಾ ಮತ್ತು ಸಂಗತಿಗಳನ್ನು ಮಾತ್ರ ಅದು ಒಳಗೊಂಡಿರುತ್ತದೆ. ನಿರುದ್ಯೋಗ. ಕೃತಕ ಬುದ್ಧಿಮತ್ತೆಯ ರೋಬೋಟ್ಗಳು ಮನುಷ್ಯನ ಕೆಲಸ ಕಸಿಯುವ ಸಾಧ್ಯತೆ ಎದ್ದು ಕಾಣುತ್ತದೆ. ಇದರಿಂದ ನಿರುದ್ಯೋಗದ ಸಮಸ್ಯೆ ತಲೆದೂರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಉದಾಹರಣೆಗೆ, ಜಪಾನ್ನಂತಹ ಕೆಲವು ಹೆಚ್ಚು ತಾಂತ್ರಿಕವಾಗಿ ಮುಂದುವರಿದ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕೆಲಸಗಳಲ್ಲಿ ಮಾನವ ಸಂಪನ್ಮೂಲಗಳ ಬದಲು ರೋಬೋಟ್ಗಳನ್ನು ಬಳಸಲಾಗುತ್ತದೆ. ಇದು ನಿರುದ್ಯೋಗಕ್ಕೆ ಕಾರಣವಾದ ಸಾಧ್ಯತೆ ಹೆಚ್ಚಾಗಿವೆ. ಮನುಷ್ಯರ ಬೌದ್ಧಿಕ ಮಟ್ಟ ಕುಂಠಿತಗೊಳ್ಳುವ ಸಾಧ್ಯತೆ. ಎಐ ಅಪ್ಲಿಕೇಶನ್ಗಳ ಹೆಚ್ಚಿನ ಬಳಕೆ ಮೆದುಳಿಗೆ ಕೆಲಸ ಮಾಡುತ್ತದೆ. ಮನುಷ್ಯನ ಬೌದ್ಧಿಕ ಸಾಮರ್ಥ್ಯದಲ್ಲಿ ಕುಂಠಿತಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ನೈತಿಕತೆ ಇಲ್ಲ. ನೈತಿಕತೆಯು ಪ್ರಮುಖ ಮಾನವ ಲಕ್ಷಣವಾಗಿದೆ, ಆದರೆ ಇದನ್ನು ಎಐಗೆ ಅಳವಡಿಸಲು ಕಷ್ಟವಾಗುತ್ತದೆ. ಎಐ ಮುಂದೊಂದು ದಿನ ಎಗ್ಗಿಲ್ಲದೆ ಬೆಳೆಯುತ್ತದೆ, ಅಂತಿಮವಾಗಿ ಮಾನವೀಯತೆಯನ್ನು ಅಳಿಸಿ ಹಾಕುತ್ತದೆ ಎಂಬ ಹಲವಾರು ಕಳವಳಗಳನ್ನು ಹುಟ್ಟುಹಾಕಿದ್ದಾರೆ. ಯುದ್ಧ ಹಾಗೂ ಸೇನೆಯ ಕಾರ್ಯಾಚರಣೆಗಳಲ್ಲಿ ಎಐ ಬಳಕೆ ಮಹಾವಿನಾಶಕ್ಕೆ ಕಾರಣವಾಗಬಹುದು. ಭಾವರಹಿತ. ಕಂಪ್ಯೂಟರ್ಗಳು ಹಾಗೂ ಎಐ ಆಧಾರಿತ ಯಂತ್ರಗಳು ಭಾವನೆಗಳನ್ನು ಹೊಂದಿಲ್ಲ, ಆದರೆ ಇತ್ತೀಚೆಗೆ ಮಾನವನ ಸಂಗಾತಿಯ ಸ್ಥಾನವನ್ನು ಆಕ್ರಮಿಸುವ ಮಟ್ಟಕ್ಕೆ ಇವು ಬೆಳೆದು ನಿಂತಿವೆ. ದೇಶದ ಬಗ್ಗೆ ಪ್ರೀತಿ, ಗೌರವ, ಏಕತೆ ಮತ್ತು ತ್ಯಾಗದ ಭಾವನೆಗಳನ್ನು ಜಾಗೃತಗೊಳಿಸುವುದು ಇಂದಿನ ಅನಿವಾರ್ಯತೆ. ಇದೀಗ ದೇಶ ಪ್ರೇಮವನ್ನು ಸಾರುವ ಗೀತೆ ಹಾಡಲಿದ್ದಾರೆ ರಕ್ಷಾ ಮತ್ತು ಹೆನ್ಸಿಟಾ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಆ ಇವ ದಕ್ಷಿಣದವ ಅವ ಉತ್ತರದವ, ಇವ ಸಿಕ್ಕನು ಕಾನಂತೆ. ಅವ ಕ್ರೈಸ್ತನು ಇವ ಮುಸಲನು, ಈ ಹಿಂದೂ ಬೇರಂತೆ. ಇವ ದಕ್ಷಿಣದವ ಅವ ಉತ್ತರದವ, ಇವ ಸಿಕ್ಕನು ಕಾನಂತೆ. ಅವ ಕ್ರೈಸ್ತನು ಇವ ಮುಸಲನು, ಈ ಹಿಂದುವು ಬೇರಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಆ ಆಡುವುದದು ಒಂದಾಗಿರೆ ಮಾಡುವುದೇ ಬೇರೊಂದು,
ನಡೆನುಡಿಯಲ್ಲಿ ಹಭೇದವು ನೂರು ಮತ್ತೊಂದು, ಆಡುವುದದು ಒಂದಾಗಿರೆ ಮಾಡುವುದೇ ಬೇರೊಂದು. ನಡೆನುಡಿಯಲ್ಲಿ ಹಭೇದವು ನೂರು ಮತ್ತೊಂದು. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಆ ಆ ಆ ಆ ನಡೆದಾಡುವ ನೆಲ ಹರಿದಾಡುವ ಜಲ ಎಲ್ಲವೂ ಅದರಂತೆ. ನಾವಾಡುವ ನುಡಿ ಬೇರೆನ್ನುವ ನಾವು ಭಾರತಿಗಿದೆ ಚಿಂತೆ. ನಡೆದಾಡುವ ನೆಲ ಹರಿದಾಡುವ ಜಲ ಎಲ್ಲವೂ ಅದರಂತೆ. ನಾವಾಡುವ ನುಡಿ ಬೇರೆನ್ನುವ ನಾವು ಭಾರತಿಗಿದೆ ಚಿಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಆ ಆ ಆ ಇದೀಗ ವ್ಯಕ್ತಿತ್ವ ವಿಕಸನದ ಕುರಿತು ಮಾತನಾಡುತ್ತಾರೆ ನಮ್ಮ ಸಹಪಾಠಿ ಪುರುಷೋತ್ತಮ. ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ. ವಿವರಣಾತ್ಮಕ ನಿರೂಪಣೆ. ವಿದ್ಯಾರ್ಥಿ ಜೀವನವೆಂದರೆ ಕೇವಲ ಪಾಠ ಪುಸ್ತಕಗಳ ಅಧ್ಯಯನಕ್ಕೆ ಸೀಮಿತವಾಗಿರುವ ಅವಧಿಯಲ್ಲ. ಇದು ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ನಿರ್ಮಾಣದ ಅತ್ಯಂತ ಮಹತ್ವದ ಹಂತವಾಗಿದೆ. ಬಾಲ್ಯದಿಂದಲೇ ವಿದ್ಯಾರ್ಥಿ ಆಪ್ತ ವಾತಾವರಣ, ಶಿಕ್ಷಕರ ಮಾರ್ಗದರ್ಶನ, ಸ್ನೇಹಿತರ ಸಂವಹನ ಮತ್ತು ಸಮಾಜದ ಅನುಭವಗಳ ಮೂಲಕ ತನ್ನ ವ್ಯಕ್ತಿತ್ವದ ಮೂಲಗಳನ್ನು ರೂಪಿಸುತ್ತಾನೆ. ಈ ಹಂತದಲ್ಲಿ ಪಡೆದ ಅಭ್ಯಾಸಗಳು, ಮೌಲ್ಯಗಳು ಹಾಗೂ ಕೌಶಲ್ಯಗಳು ಅವರ ಭವಿಷ್ಯ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ವ್ಯಕ್ತಿತ್ವ ವಿಕಸನವೆಂದರೆ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಗುಣಗಳ ಪರಿಪೂರ್ಣ ಬೆಳುವಿಕೆ. ಇದರಲ್ಲಿ ಅವರ ಚಿಂತನೆ, ವರ್ತನೆ, ನೈತಿಕತೆ, ಸಂವಹನ ಶೈಲಿ, ಆತ್ಮವಿಶ್ವಾಸ, ಭಾವನಾತ್ಮಕ ಸ್ಥಿರತೆ ಮತ್ತು ಜೀವನದ ಕಡೆಗಿನ ದೃಷ್ಟಿಕೋನ ಆಲ್ ಕಂಬೈನ್ ಟುಗೆದರ್ ಟು ಕ್ರಿಯೇಟ್ ಎ ಯೂನಿಕ್ ಐಡೆಂಟಿಟಿ. ಉತ್ತಮ ವ್ಯಕ್ತಿತ್ವ ಹೊಂದಿದ ವಿದ್ಯಾರ್ಥಿ ಕೇವಲ ಜ್ಞಾನದಲ್ಲಿ ಮಾತ್ರವಲ್ಲ, ಸಮಸ್ಯೆ ನಿರ್ವಹಣೆಯಲ್ಲಿ, ಸಾಮಾಜಿಕ ಸಂಬಂಧಗಳಲ್ಲಿ ಮತ್ತು ಮಾನವೀಯ ಮೌಲ್ಯಗಳಲ್ಲಿ ಕೂಡ ಪ್ರಗತಿಶೀಲನಾಗಿರುತ್ತಾನೆ. ಶಾಲೆ ಮತ್ತು ಕಾಲೇಜುಗಳ ವಾತಾವರಣವು ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸುವಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ತರಗತಿ ಕೋಣೆಯಲ್ಲಿ ನಡೆಯುವ ಸಂವಾದ, ಶಿಕ್ಷಕರ ಉತ್ತೇಜನ, ಸಹಪಾಠಿಗಳೊಂದಿಗೆ ಹೊಂದಾಣಿಕೆ ಇವೆಲ್ಲವೂ ವಿದ್ಯಾರ್ಥಿಯ ವ್ಯಕ್ತಿತ್ವದಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ತರುತ್ತವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಾತನಾಡುವ ಅವಕಾಶ, ನಾಯಕತ್ವ ನಿರ್ವಹಿಸುವ ಅವಕಾಶ, ಸೃಜನಶೀಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರಕಿದಾಗ ಅವರ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಸಂವಹನ ಕೌಶಲ್ಯಗಳು ವ್ಯಕ್ತಿತ್ವ ವಿಕಸನದ ಪ್ರಮುಖ ಅಂಶ. ಸುಂದರವಾಗಿ ಮಾತನಾಡುವ ಸಾಮರ್ಥ್ಯ, ಇತರರ ಮಾತುಗಳನ್ನು ಗಮನದಿಂದ ಕೇಳುವ ಗುಣ ಹಾಗೂ ಸರಿಯಾದ ಶಬ್ದ ಸಂಪತ್ತು ಇವು ವಿದ್ಯಾರ್ಥಿಯನ್ನು ಎಲ್ಲೆಡೆ ಗಮನಾರ್ಹನಾಗಿಸುತ್ತದೆ. ಜೊತೆಗೆ ಸಮಯ ನಿರ್ವಹಣೆ, ಶಿಸ್ತು, ಗುರಿ ಸಾಧನೆ, ಧನಾತ್ಮಕ ಚಿಂತನೆಗಳು ವಿದ್ಯಾರ್ಥಿಯ ವ್ಯಕ್ತಿತ್ವದಲ್ಲಿ ಮೌಲ್ಯಯುತ ಸ್ಥಳವನ್ನು ಹೊಂದಿವೆ. ಇಂತಹ ಗುಣಗಳನ್ನು ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿಗಳು ತಮ್ಮ ದುರ್ಬಲತೆಗಳನ್ನು ಗುರುತಿಸಿ ಅವನ್ನು ಸುಧಾರಿಸಲು ಪ್ರಯತ್ನಿಸುವುದು ವ್ಯಕ್ತಿತ್ವ ಪರಿಪಕ್ವತೆಗೆ ದಾರಿಯಾಗುತ್ತದೆ. ನೈತಿಕ ಮೌಲ್ಯಗಳು, ಸತ್ಯತೆ, ಪ್ರಾಮಾಣಿಕತೆ, ಕೃತಜ್ಞತೆ, ಪರೋಪಕಾರ ವಿದ್ಯಾರ್ಥಿಯ ವ್ಯಕ್ತಿತ್ವದ ನಾಂದಿ. ಇವು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತಿ ನೀಡುತ್ತವೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿಸಿ ವಿದ್ಯಾರ್ಥಿಯು ತಂಡಭಾವ, ಸಹಕಾರ ಮತ್ತು ಕಠಿಣ ಪರಿಶ್ರಮದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕರಿಸುತ್ತವೆ. ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನವು ಅವರ ಭವಿಷ್ಯ ನಿರ್ಮಾಣ ಅಡಿಪಾಯವಾಗಿದೆ. ಉತ್ತಮ ವ್ಯಕ್ತಿತ್ವವು ಅವರನ್ನು ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರವಲ್ಲ, ಉದ್ಯೋಗ, ಸಮಾಜ, ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಯಶಸ್ವಿಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು
ತನ್ನ ಸಾಮರ್ಥ್ಯಗಳನ್ನು ಅರಿತು ನೈತಿಕ ಮೌಲ್ಯಗಳನ್ನು ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ದಾರಿಯಲ್ಲಿ ನಿರಂತರ ಪ್ರಯತ್ನಶೀಲನಾಗಿರಬೇಕು. ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ವೈವಿಧ್ಯ ಕಾರ್ಯಕ್ರಮಗಳ ಮೂಲಕ ನಿಮಗೆ ಮನರಂಜನೆಯನ್ನು ನೀಡಿದವರು ಮಿಲಾಗ್ರಿಸ್ ಕಾಲೇಜ್ ಹಂಪನಕಟ್ಟ ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳಾದ ರಕ್ಷಾ, ಹೆನ್ಸಿಟಾ, ನೂತನ್, ಮೇಘರಾಜ್, ಪುರುಷೋತ್ತಮ. ಧನ್ಯವಾದಗಳು. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಿಲಗ್ರಿಸ್ ಕಾಲೇಜು ಹಂಪನಕಟ್ಟ ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.